ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ಕುಟುಂಬ ತಂತ್ರಾಂಶದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದು ಕಂಪಲ್ಸರಿ ಮಾಡಿದ್ದಾರೆ. ಹಾಗಾಗಿ ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು, ಎಲ್ಲೋಗಿ ರಿಜಿಸ್ಟ್ರೇಷನ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕುಟುಂಬ ಐಡಿನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಕೂಡ ಕರೆದರೆ. ಸೊ 2024-25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಕುಟುಂಬ ತಂತ್ರಾಂಶದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ಕುಟುಂಬ ತಂತ್ರಾಂಶ ನೋಂದಣಿ ಆಗುವುದು ಕಡ್ಡಾಯವಾಗಿರುತ್ತದೆ. ನಿಮ್ಮ ಕುಟುಂಬದ ಗುರುತಿನ ಚೀಟಿಯನ್ನು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಒಂದು ಗುರುತಿನ ಚೀಟಿ ಲಭ್ಯವಿಲ್ಲದಲ್ಲಿ ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿಯಾಗಿದ್ದಲ್ಲಿ ಕ್ಲಿಕ್ ಮಾಡಿ ಮತ್ತು ಕುಟುಂಬ ತಂತ್ರಾಂಶದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕುಟುಂಬ karnataka.government.in ಅಂತ ಇದೆ. ವೆಬ್ಸೈಟ್ನಲ್ಲಿ ಬಂದಮೇಲೆ ಕುಟುಂಬ ದಾಖಲಾತಿ ಅಂತ ಬರುತ್ತೆ. ಅದನ್ನು ದಾಖಲಾತಿ ಮಾಡೋಕ್ಕಿಂತ ಮುಂಚೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ನಿಮ್ಮ ರೇಷನ್ ಕಾರ್ಡ್ ಇತ್ತಂದರೆ ರೇಷನ್ ಕಾರ್ಡು, ವೋಟಿಂಗ್ ಕಾರ್ಡ್ ಇತ್ತಂದರೆ ವೋಟಿಂಗ್ ಕಾರ್ಡು, ಅದರಲ್ಲಿ ನಿಮ್ಮ ಹೆಸರು ಇರಬೇಕಾಗುತ್ತೆ. ಸೊ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಯಾರು ವಿದ್ಯಾರ್ಥಿಗಳು ಈಗ ಆಲ್ರೆಡಿ 18 ವರ್ಷ ಮೇಲ್ಪಟ್ಟವರಿದ್ದಾರೆ ಅವ್ರಿಗೆ ವೋಟಿಂಗ್ ಕಾರ್ಡ್ ಇರುತ್ತೆ. ಯಾರು 18 ವರ್ಷ ಒಳಗಡೆ ಇರ್ತಾರೆ ಅವ್ರಿಗೆ ರೇಷನ್ ಕಾರ್ಡ್ನಲ್ಲಿ ಅವ್ರ ಹೆಸರು ಇರಬೇಕಾಗುತ್ತೆ. ಅವ್ರ ತಂದೆ ತಾಯಿ ಹೆಸರು ರೇಷನ್ ಕಾರ್ಡ್ ಇದ್ದರೂ ಕೂಡ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಕುಟುಂಬ ಐಡಿ ಅಂತ ಅದನ್ನೇ ಕೂಡ ರಿಜಿಸ್ಟರ್ ಮಾಡ್ಕೋಬೋದಾಗಿದೆ. ಫ್ರೆಂಡ್ಸ್, ಸೊ ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಜಿ ಸಲ್ಲಿಸಲು ಅರ್ಹತೆಗಳು: ಕರ್ನಾಟಕ ರಾಜ್ಯ ನಿವಾಸಿಯಾಗಿರಬೇಕು, ನೀವು ಪಡಿತರ ಚೀಟಿ ಹೊಂದಿದ್ದಲ್ಲಿ ಕುಟುಂಬ ವ್ಯವಸ್ಥೆಯಲ್ಲಿ ದಾಖಲಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದೇ ಕುಟುಂಬ ಸಂಖ್ಯೆಯನ್ನು ಕೂಡ ಅಲ್ಲೇ ಆಧಾರ್ ಕಾರ್ಡು ಮತ್ತು ಲಿಂಕ್ ಮಾಡಿರ್ತೀರ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಕುಟುಂಬ ಐಡಿ ಅಂತ ಕೂಡ ಕೊಡ್ಬೋದಾಗಿದೆ. ಮತ್ತು ಅದ್ರ ಜೊತೆಗೆ ಎಲ್ಲರ ಕುಟುಂಬದ ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಇರ್ತಕ್ಕಂಥ ಎಲ್ಲ ಹೆಸರುಗಳು ಬೇಕಾಗುತ್ತೆ. ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ ಹೆಸರಿದೆ ಅವರೆಲ್ಲ ಕೂಡ ಆಧಾರ್ ನಂಬರ್ ಲಿಂಕ್ ಇರುತ್ತೆ, ಅದು ಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಕುಟುಂಬದ ಇತರ ಸದಸ್ಯರ ಮೊಬೈಲ್ ಸಂಖ್ಯೆ ಹೊಂದಿದಲ್ಲಿ ದೃಢೀಕರಣ ಕೂಡ ಮೊಬೈಲ್ ನಂಬರ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಸೊ ಇದನ್ನೆಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟ ಮೇಲೆ ಇಲ್ಲಿ ಮುಂದುವರಿಸಿ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ KYC ಮಾಡ್ಕೊಂಡು ಕಂಪಲ್ಸರಿ ಮಾಡಿದ್ರೆ ಈ ಆಡಳಿತದಲ್ಲಿ ಸೊ ಇಲ್ಲಿ ಯಾರು ಆಧಾರ್ ಕಾರ್ಡ್ ಇದೆ, ನಿಮ್ಮ ತಂದೆ ತಾಯಿ ಇದ್ದರೆ ನಿಮ್ಮದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಅದನ್ನು ಹೊಡೆದ್ಬಿಟ್ಟು ಅದಕ್ಕೆ ಕನ್ಸೆಂಟ್, ಅದಕ್ಕೆ ಮೊಬೈಲ್ ನಂಬರಿಗೆ ಒಂದು OTP ಕೂಡ ಬರುತ್ತೆ. ಆ OTP ಮುಖಾಂತರ ಕನ್ಫರ್ಮೇಷನ್ ಕೂಡ ಮಾಡ್ಕೋಬೇಕಾಗುತ್ತೆ. ಕನ್ಫರ್ಮೇಷನ್ ಮಾಡ್ಕೊಂಡ್ಮೇಲೆ ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ ಸೊ ನಿಮಗೆ ಏನಪ್ಪ ಅಂದರೆ ಕುಟುಂಬ ತಂತ್ರಾಂಶದಲ್ಲಿ ರಿಜಿಸ್ಟ್ರೇಷನ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲಿ ನೋಡಿ, OTP ಬೇಕು ಅಥವಾ ಫೇಸ್ ಕ್ಯಾಪ್ಚರ್ ಫಿಂಗರ್ OTP ಅಂತ ಕೊಟ್ಟರೆ ಸಾಕು. ಅಲ್ಲಿ ಆಧಾರ್ ಕಾರ್ಡಿಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ ಏನಂದರೆ ಒಂದು OTP ಕೂಡ ಬರುತ್ತೆ. ಸೊ ಆ OTPನ ಎಂಟ್ರಿ ಮಾಡಿಕೊಂಡು ನಂತರ ಏನಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದರೆ ಸಾಕು. ಸೊ ಆಟೋಮೆಟಿಕ್ಲಿ ನಿಮಗೆ ಏನಂದರೆ ರೇಷನ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಇದು ಕುಟುಂಬ ತಂತ್ರಾಂಶದಲ್ಲಿ ಇರ್ತಕ್ಕಂಥ ID ಕೂಡ ನಿಮಗೆ ತೋರಿಸ್ಕೊಡುತ್ತೆ. ಫ್ರೆಂಡ್ಸ್, ಹಾಗಾಗಿ ಒಂದು ವೇಳೆ ಅದಿತ್ತಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ವೇಳೆ ಇಲ್ಲಪ್ಪ ಅಂದರೆ ನಿಮ್ಮ ಕುಟುಂಬ ತಂತ್ರಾಂಶದಲ್ಲಿ ನಿಮ್ಮ ರಿಜಿಸ್ಟರ್ ಆಗಿಲ್ಲ ಅಂದರೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ. ಸೊ ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಆಟೋಮೆಟಿಕ್ಲಿ ನಿಮಗೆ ಒಂದು ಕುಟುಂಬ ದಾಖಲಾತಿ ಕೂಡ ಬರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಬಂದು ಯೂಸ್ ಮಾಡಿಕೊಂಡು ನೀವು ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಸೊ ಹಾಗಾಗಿ ಸೊ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ್ಮೇಲೆ ಮಾಹಿತಿನ ಸರಿಯಾಗಿದೆ ಅಂತ ದೃಢೀಕರಣ ಮಾಡ್ಕೋಬೇಕಾಗುತ್ತೆ. ಸೊ ನೋ ಯುವರ್ ಕುಟುಂಬ ಐಡಿ ಅಂತ ಬರುತ್ತೆ. ಸೊ ಅಲ್ಲಿ ಬಂದು ಡೈರೆಕ್ಟಾಗಿ ನಿಮ್ಮ ಕುಟುಂಬ ತಂತ್ರಾಂಶದಲ್ಲಿ ಇರ್ತಕ್ಕಂಥ ನಂಬರ್ನ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗಾಗಿ ಯಾರ್ಯಾರು ಕುಟುಂಬ ಐಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಅದನ್ನು ರಿಜಿಸ್ಟ್ರೇಷನ್ ಮಾಡೋದು ಕಡ್ಡಾಯ ಮಾಡೋದ್ರಿಂದ ಈ ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ SSBಗೆ ಅರ್ಜಿ ಸಲ್ಲಿಸಿದ್ರಂದರೆ ನೀವು ಕುಟುಂಬ ಐಡಿ ಅದನ್ನು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ಅರ್ಜಿನ ಕೂಡ ಸಲ್ಲಿಸಿ. ಫ್ರೆಂಡ್ಸ್, ಯಾಕೆಂದರೆ ನಿಮ್ಮ ತಂದೆ ತಾಯಿ ಆಧಾರ್ ಅಥವಾ ಅವ್ರದ್ದು ಲೇಬರ್ ಕಾರ್ಡ್ ಇದಾರೋ ಅಥವಾ ಇಲ್ಲ ಅವ್ರ ಆಧಾರ್ ನಂಬರ್ ಲಿಂಕ್ ಆಗಿರುತ್ತೆ, ಹಾಗೆ ನಿಮ್ಮದು ಆಧಾರ್ ನಂಬರ್ ಲಿಂಕ್ ಆಗಿರುತ್ತೆ. ಸೊ ನಿಮಗೇನಪ್ಪ ಅಂದರೆ ವೆರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ಕುಟುಂಬ ತಂತ್ರಾಂಶ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕೇನಂತ. ಸೊ ಹಾಗಾಗಿ ತಿಳಿಸಿದ್ದೀನಿ. ಸೊ ಅದನ್ನು ಬಿಟ್ಟು ನೀವು ನೋ ಯುವರ್ ಕುಟುಂಬ ಐಡಿ ಅಂತ ಕೊಟ್ಟರೆ ಅದನ್ನು ಕೂಡ ಇಲ್ಲಿ ಕ್ಲಿಯರಾಗಿ ಬಂದು ಇಲ್ಲಿ ಕೂಡ ನಿಮಗೆ ಆಪ್ಷನ್ ಇದೆ, ನೋ ಯುವರ್ ಕುಟುಂಬ ಐಡಿ ಅಂತ ಬರ್ತಲ್ಲ. ಸೊ ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀವಿ ನಾವು, ನೋ ಯುವರ್ ಕುಟುಂಬ ಐಡಿ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಕ್ಲಿಯರಾಗಿ ಬಂದು ಹೋಮ್ ಕುಟುಂಬ ಸರ್ವಿಸಸ್ನಲ್ಲಿ ಬಂದು ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಬಂದು ನೋ ಯುವರ್ ಕುಟುಂಬ ಐಡಿ ಅಂತ ಇರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೋ ಯುವರ್ ಫ್ಯಾಮಿಲಿ ಐಡಿ ಅಥವಾ ಕುಟುಂಬ ಐಡಿ ಅಂತ ಬರುತ್ತೆ. ಸೊ ಇಲ್ಲಿ ಬಂದು ನಿಮ್ಮ ಕುಟುಂಬ ಐಡಿಯನ್ನು ತಿಳ್ಕೊಳ್ಳಿಕ್ಕೆ ಇಲಾಖೆ ಐಡಿನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಿಮಗೆ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ಎಜುಕೇಷನ್ ID, ಪೆನ್ಷನ್ ID ಫಾರ್ಮ್. ಸೊ ಇದರಲ್ಲಿ ರೇಷನ್ ಕಾರ್ಡ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಏನಪ್ಪ ಅಂದರೆ ರೇಷನ್ ಕಾರ್ಡ್ ನಂಬರ್ ನಮೂದಿಸಬೇಕಾಗತ್ತೆ. ರೇಷನ್ ಕಾರ್ಡ್ ನಂಬರ್ನ ನಂತರ ಇಲ್ಲಿ ಕಾಂತರ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿಕೊಂಡು ಸಲ್ಲಿಸಿದ್ರೆ ಸಾಕು. ನಿಮ್ಮದು ಕುಟುಂಬ ಐಡಿ ಯಾವುದಿದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಕೊಡುತ್ತೆ. ಫ್ರೆಂಡ್ಸ್, ಸೊ ನಿಮ್ಗೆ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಜಸ್ಟ್ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಯರಾಗಿ ಬರ್ತಾಯಿದೆ ನೋಡಿ ಇಲ್ಲಿ ಇಲಾಖೆ ID ಅಂತ ಕೇಳುತ್ತೆ. ಸೊ ಇಲ್ಲಿ ಬಂದು ನೀವು ರೇಷನ್ ಕಾರ್ಡ್ ನಂಬರ್ ಅಂತ ತೊಗೊಳ್ಳಿ. ನಂತರ ಇಲ್ಲಿ ಕುಟುಂಬ ತಂತ್ರಾಂಶದಲ್ಲಿ ಇರ್ತಕ್ಕಂಥ ಐಡಿನ ಎಂಟ್ರಿ ಮಾಡ್ಕೊಂಡು ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದು ಬರುತ್ತೆ. ಸೊ ನಂತರ ನಿಮಗೇನಪ್ಪ ಅಂದರೆ ಕುಟುಂಬ ಐಡಿ ನಿಮ್ಮದು ಇದೆಯಾ ಅಥವಾ ಅಂತೇಳಿ ಇರಲಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಮ್ಯಾಂಡೇಟ್ರಿ ಮಾಡಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕುಟುಂಬ ಐಡಿನ ಯಾವ ಥರ ತಿಳ್ಕೊಬೇಕು ಏನಂತ ಕೇಳ್ತಾಯಿದ್ರು. ಸೊ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸೊ ಹಾಗಾಗಿ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.